ಇದೇ ಬೇಕಾಗಿರೋದು. ಬಂದಿದ್ದೀನಿ ಏನೋ ಕೇಳ್ಬಿಟ್ಟಾಗಿದೆ. ಚೆನ್ನಾಗಿದೆ, ಒಂದು ಹೊಸ ಕಂಟೆಂಟ್. ಆ್ಯಕ್ಚುಲಿ ಹೊಸ ತಂಡ ಪಾಪ ಎಷ್ಟಕ್ಕೆ ಬದುಕಿದ್ರು ಒಂದಷ್ಟಾಗಲ ಬಟ್ಟೆ ಇದ್ರೆ ಮಾನ ಮುಚ್ಚುತ್ತೆ ಎಲ್ಲರ ಮುಂದೆ ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ದಯವಿಟ್ಟು ಎಲ್ಲ ನೋಡಿ, ಹೊಸ ತಂಡ ಎಷ್ಟೇ ಮಾಡ್ಬೋದು, ಬಟ್ ಎಲ್ಲೆಲ್ಲೋ ಹೋಗ್ತೀರಾ ನೋಡ್ತೀರಾ, ಇಂಥ ಹೊಸ ಕಲೆಯನ್ನು ಗುರುತಿಸಿ ದಯವಿಟ್ಟು ನಮ್ಮ ಕನ್ನಡಕ್ಕೆ ಎಲ್ರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ಬಂದು ಎಲ್ಲ ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಸೂಪರ್ ಸೂಪರ್ ಚೆನ್ನಾಗಿದೆ, ಹೊಸ ಕಂಟೆಂಟು. ಹೊಸಬ್ರೆ ಡೈರೆಕ್ಟ್ರು, ಎಲ್ಲ ಹೀರೋ ಹೊಸಬ್ರೆ. ಆಕಾಶ್ ಅಂತ ಪಾಪ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರು ಒಂಥರ ಚೆನ್ನಾಗಿದೆ. ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಬೋರ್ ಅನಿಸುತ್ತೆ, ಅದೇನು ತಲೆಗೆಡ್ಸ್ಕೊಬೇಡಿ. ಒಂದು ಒಳ್ಳೆ ಸೆಂಟಿಮೆಂಟ್ ಆಗಿ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಹೊಸ ತಂಡ. ಥ್ಯಾಂಕ್ ಯು. ಫಿಲಮ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಫಿಲಮ್ ಸೂಪರ್ ಆಗೈತೆ, ನೆಕ್ಸ್ಟ್ ಲೆವೆಲ್ ಐತೆ. ಆದರೆ ಬೇಜಾರೇನಂದರೆ ಈ ಫಿಲಮ್ ನಾವು ಎಷ್ಟೇ ಚೆನ್ನಾಗಿದೆ ಅನ್ಲಿ ಏನೇ ಅನ್ಲಿ ನೆಕ್ಸ್ಟ್ ವೀಕ್ ಥಿಯೇಟ್ರಲ್ಲಿ ಇರಲ್ಲ ರೀ. ಅದು ಕನ್ನಡ ಫಿಲ್ಮ್ ಎಕ್ಸ್ಪೆಷಲಿ. ಬೇರೆ ಯಾವುದಾವ್ದು ಭಾಷೆದ ಫಿಲಮ್ ಬೇಕಂದ್ರೆ ನಮ್ಮ ಥಿಯೇಟ್ರ್ಗಳಲ್ಲಿ ಇರುತ್ತೆ, ನಮ್ಮ ಕನ್ನಡ ಫಿಲ್ಮ್ ಇರಲ್ಲ. ಯಾಕಂದರೆ ಅವತ್ತಿಂದ ಸರ್ ನನ್ನ ಫಸ್ಟ್ ಆಫ್ ಆಲು ನಾನು ಬರೀ ಒಂದು ಲಂಗೋಟಿ ಫಿಲಮ್ ಬಗ್ಗೆ ಮಾತ್ರ ಮಾತಾಡಿದೆ ಅಂತಂದರೆ ನೆಕ್ಸ್ಟ್ ಫಿಲಮ್ ಉಳಿಬೇಕಂತ ಮಾತಾಡ್ತಾ ಇದ್ದೀನಿ. ನಮ್ಮ ಕನ್ನಡ ಫಿಲ್ಮ್ ಎಷ್ಟೊಂದು ಚೆನ್ನಾಗಿರೋ ಫಿಲಮ್ ಬಂತಾರೆ. ಲಾಸ್ಟ್ ಟೈಮ್ ಕಾಲಪತ್ರದ ನೀವು ಹೇಳಿಲ್ವಾ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ ಅಂತ ಹೇಳಿಲ್ವಾ? ಈ ವಾರ ಇದೆಯಾ ಫಿಲಮು? ಯಾಕಿಲ್ಲ? ಯಾಕಂದರೆ ನಮಗೆ ಪರಭಾಷೆದು ಇದು ಜಾಸ್ತಿ ಆಗ್ಬಿಟ್ಟಿದೆ ನಮಗೆ. ಇವತ್ತು ಲಂಗೋಟಿ, ಇವತ್ತು ನಾನು ಹೇಳ್ತೀನಿ ಲಂಗೋಟಿ ಫಿಲಮ್ ಸಖತ್ತಾಗಿದೆ ಅಂತ ಹೇಳ್ತೀನಿ. ನೀವು ಆಗ್ತೀರಾ, ಇಲ್ಲಿ ಬಂದಿರೋರು ಹೇಳ್ತಾರೆ, 10 ಮಂದಿನೇ ಹೇಳ್ತಾರೆ ಚೆನ್ನಾಗಿದೆ ಅಂತ. ಆದರೆ ಯಾವನೋ ಒಬ್ಬ ಅಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೊಂಡಿದ್ಯಲ್ಲ, ಅವನು ಗೊತ್ತಿದೆ, ಅವ್ನು ನೋಡಿರ್ತಾನ ಫಿಲಮು ಏನು ಅಂತಲೇ ನೋಡಿರಲ್ಲ, ಫಿಲಮ್ ಬಗ್ಗೆ ಗಂಧಗಾಲಿನೂ ನೋಡಿರಲ್ಲ. ಬಂದ್ಬಿಟ್ಟು ಅದು ಯಾವ್ದಕ್ಕೆ ಕಿತ್ತಾಗಿರೋ ಫಿಲಮು ಅಂತಾನೆ. ಇನ್ನೊಬ್ರು ಬರೋಕ್ಕೆ ಯಾರು ಇಷ್ಟಪಡ್ತಾರೆ? ನಮ್ಮ ಕನ್ನಡಿಗರ ಜನ ಹೆಂಗಾಗುತ್ತಾ ಸರ್? ಫಸ್ಟ್ ಇವಾಗ ಅವ್ರಿಗೊಂದು ಇವಾಗ ವೀಕೆಂಡ್, ಇವತ್ತು ಫ್ರೈಡೇ ರಿಲೀಸ್ ಆಯಿತು ಅಂತಂದರೆ ಸಂಡೇ ಒಂದು ಥಿಯೇಟ್ರಿಗೆ ಹೋಗ್ತಾರೆ ಸರ್, ಸಂಡೇ ಒಂದು ಫ್ಯಾಮಿಲಿ ಜೊತೆ ಹೋಗ್ತಾರೆ. ಅಷ್ಟರಲ್ಲಿ ನೆಕ್ಸ್ಟ್ ವೀಕು ಇದಿತ್ತು ಅಂತಂದರೆ ಅಲ್ಲಿ ನಂತರ ಇಲ್ಲಿಗೆ ಬರ್ತಾರೆ. ಅಷ್ಟು ದಿನ ಇರಲ್ಲ ಅಂತಂದರೆ ಇನ್ನೇನು ಮಾಡ್ತಾರೆ? ಸೂಪರ್ ಆಗೈತೆ, ಸೂಪರ್ ಆಗೈತೆ ಎಲ್ಲ ಮೂವಿ. ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಬುಡ್ಡಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಲಿಟ್ರಲಿ ಸಿನಿಮಾ ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಯಾರೋ ನಾವಿಲ್ಲಿ ಮೂವಿ ನೋಡೋಕೆ ಬಂದಿದ್ದೀವಿ ಅಂತ ಅನ್ಸತ್ತಾ ಇರಲಿಲ್ಲ. ಫುಲ್ ಲಾಸ್ಟ್ ಆಗಿಬಿಟ್ಟಿದ್ವಿ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ನಂಗಂತೂ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಇಷ್ಟ ಆಯಿತು. ಸಂಜುತಾ ಭಂಡಾರೆ ಮ್ಯಾಮ್ ರಿಯಲಿ ಹ್ಯಾಂಡ್ಸ್ ಆಫ್. ಆಮೇಲೆ ಆಕಾಶ್ ಅವ್ರದ್ದು ಆ್ಯಕ್ಟಿಂಗ್, ಹೀರೋ ಅವ್ರದ್ದು ಆ್ಯಕ್ಟಿಂಗ್ ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಬಿಕಾಸ್ ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿದ್ರೆ ಹೀರೋ ಕ್ಯಾರೆಕ್ಟರ್ ಹಿಂಗೆ ಬರ್ಬೋದು, ಔಟ್ಪುಟ್ ಹೆಂಗೆ ಬರ್ಬೋದು ಅಂತ ನಾನು ಗೆಸ್ ಮಾಡ್ತಾ ಇದ್ದೆ. ಬಟ್ ಔಟ್ಪುಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಹುಲಿ ಕಾರ್ತಿಕ್ ಅವರು ಈ ರೀತಿ ಔಟ್ಪುಟ್ ಬರುತ್ತೆ, ಈ ರೀತಿ ಕ್ಯಾರೆಕ್ಟರ್ ಅವ್ರು ಮಾಡ್ತಾರೆ. ಬಿಕಾಸ್ ನಾವೆಲ್ಲೋ ಅವರು ಕಾಮಿಡಿ ಆಗಿ ನಮ್ಮ ತೆರೆ ಮೇಲೆ ಕಾಣಿಸ್ಕೊಂಡಿರೋದನ್ನ ನಾವು ನೋಡಿದ್ದೀವಿ. ಬಟ್ ಈ ರೀತಿ ಒಂದು ಸೈಕೋ ಕ್ಯಾರೆಕ್ಟ್ರು ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ತುಂಬ ಸಸ್ಪೆನ್ಸ್ ಆಗಿತ್ತು. ದಯಮಾಡಿ ಎಲ್ಲರೂ ಹೋಗಿ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಆಮೇಲೆ ಸಂಜೋತಾ ಮ್ಯಾಮ್ ನೀವು ಗೆದ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಸ್ತ್ ಐತಿ ಮೂವಿ, ಎಲ್ಲರೂ ನೋಡ್ರಿ. ನಮ್ಮ ಅಕ್ಕನ ಮಾಡ್ಯಾಳೆ, ಭಾಳ ಖುಷಿ ಆಯ್ತು ನಮ್ಗೆಲ್ಲರಿಗೂ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ಮೂವಿ ರಿಲೀಸ್ ಆಗ್ತಿದೆ, ನಾನು ನೋಡ್ಕೊಂಡಾಯ್ತು ಮೂವಿ. ಇವಾಗ ನೀವು ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ಯಾರು ಚೆನ್ನಾಗಿಲ್ಲ ಅನ್ನೋದೇ ಇಲ್ಲ, ತುಂಬ ಎಷ್ಟು ಚೆನ್ನಾಗಿದೆ ಅಂದರೆ ನೀವೇ ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ಡೈರೆಕ್ಟರ್ ಮ್ಯಾಮ್ಗೆ ಮತ್ತು ಇಡೀ ಟೀಮ್ಗೆ. ಯಾಕಂದರೆ ಅವರು ಹೆಲ್ಪ್ ಮಾಡಿದ್ದಾರೆ. ಡೈರೆಕ್ಟರ್ ಮ್ಯಾಮ್ ಏನು ಹೆಲ್ಪ್ ಮಾಡಿದ್ದಾರೆ ಅಂದರೆ ಅವರು ಇದು ನನ್ನ ಕಾಚ ನನ್ನಿಷ್ಟ ಹೇಳಿದ್ನಲ್ಲ, ಅದನ್ನು ಇದು ನೀಟಾಗಿ ಹೇಳು ಅಂತ ಅಂದಿದ್ರು. ಅದಕ್ಕೆ ಆ್ಯಂಗ್ರಿಯಾಗಿ ಹೇಳು ಮತ್ತು ಕೋಪದಿಂದ ಜಾಸ್ತಿ ಹೇಳ್ಬೇಡ, ಜಾಸ್ತಿ ಓಡಬೇಡ ಅಂತ ಅಂದಿದ್ರು. ಸೊ ಅದಕ್ಕಾಗಿ ಟೀಮ್ಗೆ ಮತ್ತು ಡೈರೆಕ್ಟರ್ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಹೊಸ ಪ್ರತಿಭೆಗಳು ನಾವು ಬೆಳೆಸಬೇಕು. ಆಮೇಲೆ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಈಗ ಜನಗಳು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬರಬೇಕು, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾ ನೋಡಿ ಹೊಸ ಹೊಸ ಪ್ರತಿಭೆಗಳನ್ನ ಬೆಳೆಸಬೇಕು. ನನಗೆ ಈ ಸಿನಿಮಾ ನೋಡಿ ಒಂದು ಅರ್ಥ ಆಯಿತು. ಭಾಳಷ್ಟು ಜನ ಈ ಸಿನಿಮಾ ಮೆಸೇಜ್ ನೋಡಿ ನನಗೊಂದು ಅರ್ಥ ಆಯಿತು. ಭಾಳಷ್ಟು ಜನ
ನಶೆಯಲ್ಲಿ ಹೋಗ್ತಾ ಇದ್ದಾರೆ ಭಾಳಷ್ಟು ಜನ ಹುಡುಗಿರು. ನಾನು ಕೂಡ ನೋಡಿದ್ದೀನಿ. ನೋಡಿ, ಶ್ರೀಮಂತರನ್ನ ಲವ್ ಮಾಡ್ತೀರಾ, ಅವ್ರು ಏನೇನೋ ಮಾಡಿ ನಶೆ ಮಾಡಿಬಿಡ್ತಾರೆ. ನಶೆ ಮಾಡಿ ನಿಮಗೆ ಏನೇನೋ ಮಾಡಿ ಹೊರಟೋಗ್ಬಿಡ್ತಾರೆ. ನೀವು ಬಡವನ ಪ್ರೀತಿಗೆ ನೀವು ಕೊಡೋದೇನು ಗೊತ್ತಾ? ಮೋಸ ಮಾಡಿಬಿಟ್ಟು ವಿಷದ ಬಾಟ್ಲು ಕೊಟ್ಬಿಟ್ಟು ದೇವದಾಸ ಮಾಡಿ ರೋಡಲ್ಲಿ ಅಲೆಯ ಥರ ಮಾಡಿಬಿಡ್ತೀರಾ. ಆ ಭಾವನೆಗಳಿಗೆ ಬೆಲೆ ಕೊಡಿ. ನಾನು ಹೇಳೋದಿಷ್ಟೇ, ಒಳ್ಳೆ ಸಿನಿಮಾ ಇದೆ, ಒಂದು ಸಿನಿಮಾ ನೋಡಿ. ನಿಜವಾಗೂ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ 3 ವರ್ಷದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಶೂಟ್ ಸ್ಟಾರ್ಟ್ ಆಯಿತು, ಅಲ್ಲೇನೋ ಪ್ರಾಬ್ಲಮ್ಗಳು, ಪೋಸ್ಟ್ ಪ್ರೊಡಕ್ಷನ್ ಹೋದಾಗ ಅಲ್ಲಿಂದೇನೋ ಸಮಸ್ಯೆಗಳು ಅಂತ ಎಲ್ಲ ಬಂದು ಎಲ್ಲ ಮುಗಿಸಿ ಕೊನೆಗೊಂದು ಭಯ ಇರುತ್ತಲ್ಲ, ಹ್ಯಾಗೆ ತಗೋತಾರೆ ಏನೋ ಆಡಿಯನ್ಸು, ಯಾವ ಥರ ಅನಿಸುತ್ತೋ ಏನೋ ಅಂತ. ಅದು ಎಲ್ಲದೂ ಅಂದರೆ ಇವತ್ತಿಗೊಂದು ಇದು ಸಿಕ್ಕಿದೆ. ಸಿನಿಮಾ ಸ್ಟಾರ್ಟ್ ಆದಾಗ ನಿಜವಾಗೂ ಸಖತ್ತು ಹೆದರಿಕೆ ಇತ್ತು. ಥಿಯೇಟ್ರ್ ಒಳಗಡೆ ಕೂಡೋದು ಬೇಡ ಅನಿಸ್ತಾ ಇತ್ತು. ಆದರೂ ಧೈರ್ಯದಲ್ಲಿ ನೋಡೋಣ ಆಡಿಯನ್ಸ್ ಏನು ಹೇಳ್ತಾರೆ ಅಂತ ಅಂದ್ಕೊಂಡು ಒಳಗೆ ಹೋದೆ. ಬಟ್ ಕ್ಲೈಮ್ಯಾಕ್ಸ್ ಬಂದಾಗ ಎಲ್ಲರದ್ದು ಅಪ್ರಿಸಿಯೇಷನ್ನು, ಎಲ್ಲರೂ ಸಿನಿಮಾಗೆ ಇನ್ವಾಲ್ವ್ ಆಗಿದ್ದು ನೋಡಿ ತುಂಬ ಖುಷಿ ಆಯಿತು. ನಮ್ಮ ಎಫರ್ಟ್ಗೆ ನೀವು ಥಿಯೇಟ್ರಿಗೆ ಬಂದರೆ ಮಾತ್ರ ಅಂದರೆ ನಮಗೆ ಬೆಲೆ ಸಿಗುತ್ತೆ. ಥಿಯೇಟ್ರಿಗೆ ಬಂದು ನೋಡಿ, ನಮ್ಮನ್ನು ಹರಿಸಿ, ನೀವೇ ಎಂಜಾಯ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ. ಈ ಫಿಲ್ಮ್ಗೆ ಲಂಗೋಟಿ ಮ್ಯಾನ್ ಫಿಲ್ಮ್ಗೆ ಹೀರೋಯಿನ್ ಪ್ಲೇ ಮಾಡ್ತಿದ್ದೀವಿ. ಸೊ ವಿ ಜಸ್ಟ್ ವಾಚ್ ದ ಮೂವಿ ಆ್ಯಂಡ್ ವಿ ಆರ್ ಜಸ್ಟ್ ಓವರ್ವೆಲ್ಮ್ಡ್ ಟು ವಾಚ್ ಎವ್ರಿಬಡೀಸ್ ರಿಯಾಕ್ಷನ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಎವ್ರಿಬಡೀಸ್ ರಿಯಾಕ್ಷನ್ ಆ್ಯಂಡ್ ಐ ವಾಂಟ್ you guys to watch the movie, go to nearest theater and please do. I mean, I am sure you're gonna love it, and because we all are loving it, so please do watch it. Thank you. ಓಕೆ, ಏನಿಲ್ಲ, ಇವತ್ತು ತುಂಬ ಖುಷಿ ಆಗ್ತಿದೆ. ಸಿನಿಮಾ ರಿಲೀಸ್ ಆಗಿದೆ. ನಾವು ಮುಂಚೆಯಿಂದನೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ನಮಗೇನೂ ಗೊತ್ತಾಗ್ತಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಫಸ್ಟ್ ಡೇ ಏನೂ ಗೊತ್ತಾಗಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಅಲ್ವಾ. ಇವತ್ತು ನೈಟ್ ಮೇ ಬಿ ನಮ್ಗೊಂದು ಒಳ್ಳೆ ರಿವ್ಯೂ ಬಂದಿರುತ್ತೆ. ನಾಳೆ ಇನ್ನೂ ಒಳ್ಳೆ ರಿವ್ಯೂ ಬರ್ಬೋದು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲೂ ಲ್ಯಾಗ್ ಇಲ್ಲ, ಸಿನಿಮಾ ತುಂಬ ಫಾಸ್ಟಾಗಿ ಹೋಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಹಿತಾ ವಿನ್ಯಾ. ಈಗ ಲಂಗೋಟಿ ಮ್ಯಾನ್ ಸಿನಿಮಾ ನೋಡಿ ಎಲ್ಲ ಹೊರಗೆ ಬಂದಿದ್ದೀವಿ. ಎಲ್ಲರೂ ಸಪೋರ್ಟ್ ಇವತ್ತು ಲಂಗೋಟಿ ಮ್ಯಾನ್ ಸಿನಿಮಾ ಮೇಲಿದೆ. ಹಾಗೆ ಇದರಲ್ಲಿ ನನ್ನ ಪಾತ್ರ ಪೊಲೀಸ್, ಹಾಗೆ ಇನ್ನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಮ್ಯಾಮ್ಗೆ, ಹಾಗೆ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ಜನರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೀಡಿಯಾ, ಥ್ಯಾಂಕ್ ಯು ಆಲ್, ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಫಾರ್ ಎವರ್ ನವೀನ್ ಕುಮಾರ್ ಸರ್. ಇದರಲ್ಲಿ ಅವರು ಕೂಡ ನಮ್ಮ ಮೂವಿಗೆ ದೊಡ್ಡ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡಿರಲಿಲ್ಲ, ಡಬ್ಬಿಂಗ್ ಮಾಡಿದೆ ಅಷ್ಟೇ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ಸ್ ಆಗಲಿ, ಇಡೀ ಸಿನಿಮಾ ತುಂಬ ಚೆನ್ನಾಗಿ. ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡಿದ್ರೆ ಅಯ್ಯೋ ಮಾತಾಡ್ತಾರೆ ಬಿಡು ಅನ್ಬೋದು. ಬಟ್ ಒಂದು ಸರಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಒಂದು ಹೆಣ್ಮಗು ಮಾಡಿರೋ ಸಿನಿಮಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನಗೆ ಮೈಯೆಲ್ಲ ಜುಮ್ಮಂದೋಯ್ತು. ಅದು ಕ್ಲೈಮ್ಯಾಕ್ಸ್ ಅಂತೂ 20 ಮಿನಿಟ್ಸು ಬೇರೆ ಲೆವೆಲಿಗೆ ಮಾಡಿದ್ದಾರೆ. ನಾನು ಮಾಡಿದ್ದೀನಿ ಅದರಲ್ಲಿ, ಬಟ್ ನನಗೆ ಅವಾಗ ಏನು ಅನಿಸಲ್ಲ. ಬಟ್ ಇವಾಗಂತೂ ಸಖತ್ ಮಜಾ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್.